ಆತ್ಮೀಯ ವೀಕ್ಷಕರಿಗೆ ಚರಣ್ರಾಜ್ ಅಡಾಡಿ ನಮಸ್ಕಾರಗಳು. ಇಂದಿನ ಈ ತರಗತಿಯಲ್ಲಿ ನಾವೊಂದು ವಿಶೇಷ ವಿಷಯದ ಜೊತೆಗೆ ಬಂದಿದ್ದೀವಿ. ನಾವೆಲ್ಲರೂ ಕನ್ನಡ ವ್ಯಾಕರಣವನ್ನ ತಿಳ್ಕೊಳ್ಳುವ ಸಂದರ್ಭದಲ್ಲಿ ಪ್ರತ್ಯಯಗಳು ಅನ್ನುವಂತಹ ಶಬ್ದವನ್ನ ಕೇಳಿದ್ದೀವಿ. ಕನ್ನಡ ವ್ಯಾಕರಣದಲ್ಲಿ ಅನೇಕ ರೀತಿಯ ಪ್ರತ್ಯಯಗಳನ್ನ ನಾವು ನೋಡಬಹುದು. ಇಲ್ಲಿ ಪರದ ಮೇಲೆ ಒಂದಿಷ್ಟು ಶಬ್ದಗಳನ್ನು ನೋಡ್ಲಿಕ್ಕೆ ಸಾಧ್ಯ. ಓಲೆ ಕುಡಿಸು ಕಾರ, ಓಲೆಕಾರ. ಬಳೆ ಕುಡಿಸು ಕಾರ, ಬಳೆಗಾರ. ಕನ್ನಡ ಕೊಡಿಸು ಈಗ, ಕನ್ನಡಿಗ. ಚಂದ್ರನ ಕೊಡಿಸು ಅಂತೆ, ಚಂದ್ರನಂತೆ. ಹಿರಿಮೆ, ಗರಿಮೆ, ಜಾಣ್ಮೆ. ಹೀಗೆ ನೂರಾರು ಪದಗಳನ್ನು ನೋಡೋದಕ್ಕೆ ಸಾಧ್ಯ. ಏನಿವೆಲ್ಲ? ಉದಾಹರಣೆಗೆ ಕನ್ನಡವನ್ನ ಬಲ್ಲವನನ್ನ ನಾವು ಕನ್ನಡಿಗ ಅಂತ ಕರಿತೀವಿ. ಹೂವನ್ನ ಮಾರುವವನನ್ನ ಹೂವಾಡಿಗ ಅಂತ ಕರಿತೀವಿ. ಇಷ್ಟು ವಿಸ್ತಾರವಾಗಿ ಹೇಳುವುದನ್ನ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಸಹಾಯ ಮಾಡುತ್ತೆ. ಈಗ ಹೂವನ್ನು ಮಾರುವವನು ಅಷ್ಟು ವಿಸ್ತಾರವಾಗಿ ಹೇಳುವುದರ ಬದಲಾಗಿ ಆತನನ್ನ ಹೂವಾಡಿಗ ಅಂತ ಹೇಳೋದು ಉತ್ತಮ. ಈ ರೀತಿಯ ಪದಗಳನ್ನು ನಾವು ಏನಂತ ಕರಿತೀವಿ? ಇವುಗಳನ್ನೇ ನಾವು ತದ್ದಿತಾಂತಗಳು ಅಂತ ಕರಿತೀವಿ. ಕನ್ನಡ ವ್ಯಾಕರಣದಲ್ಲಿ ತದ್ದಿತಾಂತ ಮತ್ತೆ ಕೃದಂತ ಅನ್ನುವಂತಹ ಎರಡು ಒಂದೇ ರೀತಿಯ ಪದ ಪ್ರಯೋಗಗಳು ಕಾಣ್ತವೆ. ಮೇಲ್ನೋಟಕ್ಕೆ ಒಂದೇ ರೀತಿ, ಆದರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಎರಡು ಕೂಡ ಭಿನ್ನವಾಗಿದ್ದಾವೆ. ಒಮ್ಮೆ ಗಮನಿಸಿದ್ರೆ ಗೊತ್ತಾಗತ್ತೆ. ತದ್ದಿತಾಂತ ಅಂತ ಹೇಳಿದ್ರೆ ಇದು ನಾಮ ಪ್ರಕೃತಿ, ಇದನ್ನು ಆಧರಿಸಿರ್ತಕ್ಕಂಥ ನಾಮರೂಪಗಳು ಅಂತ ಕರಿಬಹುದು. ಕೇವಲ ನಾಮಪದಕ್ಕೆ ಸಂಬಂಧಪಟ್ಟಿದ್ದು ತದ್ದಿತಾಂತ, ಕ್ರಿಯಾಪದಕ್ಕೆ ಸಂಬಂಧಪಟ್ಟಿದ್ದು ಕೃದಂತ. ಈಗ ಒಂದು ವ್ಯತ್ಯಾಸವನ್ನ ಮಾಡೋದಕ್ಕೋಸ್ಕರ ನಾನು ಈ ರೀತಿ ಹೇಳ್ತಾ ಇರೋದು. ನಾಮಪದಗಳ ಮೂಲಕ ಪದಪ್ರಯೋಗ ಆಗಿ ಅಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾವು ತದ್ದಿತಾಂತದಲ್ಲಿನ ಅನೇಕ ವಿಧಗಳ ಒಳಗಡೆ ನೋಡಬಹುದು. ಹಾಗೆ ಕ್ರಿಯಾರೂಪಗಳಲ್ಲಿ ಬರುವಂತಹ ಒಂದಿಷ್ಟು ಪದ ಪ್ರಯೋಗಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಕೃದಂತದ ವಿಧಗಳ ಒಳಗಡೆ ನೋಡ್ಲಿಕ್ಕೆ ಸಾಧ್ಯ. ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳಿಕ್ಕಿರೋದು ಕೇವಲ ತದ್ದಿತಾಂತಗಳು, ಅದ್ರ ಒಳಗಡೆ ಬರುವಂತಹ 3 ವಿಧಗಳು. ಹಾಗಾದ್ರೆ ತದ್ದಿತಾಂತ ಅಂದ್ರೆ ಏನು? ಇಷ್ಟೊತ್ತು ಉದಾಹರಣೆ ಇರಬಹುದು, ಅದರ ಹಿನ್ನೆಲೆ ಇರಬಹುದು, ಒಂದಿಷ್ಟು ತಿಳ್ಕೊಂಡ್ವಿ. ಸಾಮಾನ್ಯ ವ್ಯಾಕರಣ ಅಂದ ತಕ್ಷಣ ಅದಕ್ಕೊಂದು ವ್ಯಾಖ್ಯಾನ ಅಂತ ಇರುತ್ತೆ. ಈಗ ತದ್ದಿತಾಂತ ಅಂತ ಹೇಳುವಂತದ್ರ ವ್ಯಾಖ್ಯಾನ ಏನು? ನಾಮ ಪ್ರಕೃತಿಗಳ ಮೇಲೆ. ನಾಮ ಪ್ರಕೃತಿ ಅಂದ್ರೆ ನಮ್ಗೆ ಮತ್ತೆ ಗೊತ್ತಿರಬೇಕು, ನಾಮ ಪದದ ಮೂಲ ರೂಪವೇ ನಾಮ ಪ್ರಕೃತಿ. ಹಾಗೆ ನಾಮ ಪ್ರಕೃತಿಗಳ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ ಗಾರ, ಕಾರ, ಅಡಿಗ, ವಂತ, ಇಕೆ, ಅಂತೆ, ಓಲ್ ಒಂದಿಷ್ಟು ಉದಾಹರಣೆಗಳು. ಈ ರೀತಿಯ ಪ್ರತ್ಯಯಗಳು, ಮತ್ತೆ ಪುನಃ ಇಲ್ಲಿ ಹೇಳ್ತೀನಿ, ಪ್ರತ್ಯಯ ಅಂತ ಹೇಳಿದ್ರೆ ಒಂದು ಪದದ ನಂತರ ಬಂದು ಸೇರುವಂತಹ ಅರ್ಥವಿಲ್ಲದ ಅಕ್ಷರ ಅಥವಾ ಪದ, ಇವು ಪ್ರತ್ಯಯ. ಒಂದು ಪದದ ಮೊದಲು ಸೇರಿದ್ರೆ ಅದು ಉಪಸರ್ಗ, ಪದದ ನಂತರ ಸೇರಿದ್ರೆ ಅದು ಪ್ರತ್ಯಯ. ಅದಕ್ಕೆ ಸ್ವತಂತ್ರ ಅರ್ಥ ಇರೋದಿಲ್ಲ. ಆ ಪ್ರಕೃತಿಯ ಜೊತೆಗೆ ಸೇರಿದಾಗ ಅದಕ್ಕೆ ಅರ್ಥ ಮೂಡುತ್ತೆ. ಇಲ್ಲಿ ಈ ಪ್ರತ್ಯಯಗಳು ಇರ್ತವೆ. ಹಳದಿಯ ಬಣ್ಣದಲ್ಲಿ ಕಾಣಿಸ್ತಾ ಇರುವಂತಹ ಅನೇಕ ರೀತಿಯ ಪ್ರತ್ಯಯಗಳು ತದ್ದಿತ ಪ್ರತ್ಯಯಗಳು ಅಂತ ಕರಿತೀವಿ. ಇವುಗಳು ಸೇರಿದಾಗ ಆಗುವಂಥದ್ದು ತದ್ದಿತಾಂತ. ಈ ತದ್ದಿತಾಂತಗಳಲ್ಲಿ ನಾವು 3 ವಿಧಗಳನ್ನು ನೋಡಬಹುದು. ಒಂದನೇದು ತದ್ದಿತಾಂತ ನಾಮ, ಎರಡನೇದು ತದ್ದಿತಾಂತ ಭಾವನಾಮ, ಮೂರನೇದು ತದ್ದಿತಾಂತ ಅವ್ಯಯ. ನಾವು ಇಲ್ಲಿಯೇ ಸ್ವಲ್ಪ ವ್ಯತ್ಯಾಸವನ್ನ ನೋಡ್ಕೊಂಡೇ ಹೋಗೋಣ. ನಾಮ, ಭಾವನಾಮ, ಅವ್ಯಯ ಎಲ್ಲವೂ ತದ್ದಿತಾಂತದ 3 ಪ್ರಕಾರಗಳು. ನಾಮ ಅಂತ ಹೇಳಿದ್ರೆ ವ್ಯಕ್ತಿಯ ಹೆಸರು ಅಥವಾ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದನ್ನು ಹೇಳುವಂಥದ್ದು. ನಾವು ಸಾಮಾನ್ಯವಾಗಿ ನಾಮಪದಗಳಲ್ಲಿ ಅಂದ್ರೆ ವಸ್ತುವಾಚಕ
ಅದ್ರ ಒಳಗಡೆ ಬರುವ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಅವು ವ್ಯಕ್ತಿಯ ಹೆಸರು ಅಥವಾ ವೃತ್ತಿ, ಗುಣ, ಲಕ್ಷಣ ಇವುಗಳನ್ನೆಲ್ಲ ಆಧರಿಸಿ ಯಾರೋ ಒಂದು ವ್ಯಕ್ತಿಯನ್ನು ಸೂಚಿಸ್ತಾ ಇದೆ ಅಂತ ಗೊತ್ತಾಗತ್ತೆ ನಮ್ಗೆ, ಅಲ್ವಾ? ಇಲ್ಲಿ ಅನ್ವರ್ಥನಾಮದಲ್ಲಿ ನಾವು ಒಂದಿಷ್ಟು ಹೆಸರುಗಳನ್ನೆಲ್ಲ ಹೇಳ್ತೀವಲ್ಲ, ಆ ಗುಣ ಲಕ್ಷಣಗಳನ್ನು ಆಧರಿಸಿ ಹಾಗೆ ಕಾಣುತ್ತೆ ಮೇಲ್ನೋಟಕ್ಕೆ, ಅದು ತದ್ದಿತ ಅಂತ ನಾಮದಲ್ಲಿ ಬರುವಂಥದ್ದು. ಎರಡನೇದು ಭಾವನಾಮ, ಅದರ ಭಾವ ಅರ್ಥವನ್ನ ಹೇಳುವಂಥದ್ದು ಭಾವನಾಮ. ಅವ್ಯಯ, ಅವ್ಯಯ ಅನ್ನೋದರ ಅರ್ಥ ಎಂದು ಅಲ್ಲಿ ಬದಲಾಗದ ಅಂತ ಅರ್ಥ. ಅದಕ್ಕೆ ವಿಭಕ್ತಿಗಳು ಸೇರ್ಕೊಂಡು ಇನ್ನೇನೋ ಆಗಿ ಬದಲಾವಣೆ ಕಾಣೋದಿಲ್ಲ ಅಲ್ಲಿ, ಅದು ಅವ್ಯಯ. ಇಲ್ಲಿ ತದ್ದಿತಾಂತ ಅವ್ಯಯದಲ್ಲಿ ಅಂತಹ ಕೆಲವೊಂದು ಪ್ರತ್ಯಯಗಳು ಸೇರಿಕೊಂಡು ಆಗ್ತವೆ. ಸೂಕ್ಷ್ಮವಾಗಿ ನೋಡ್ತಾ ಬರೋಣ. ತದ್ದಿತಾಂತ ನಾಮ. ತದ್ದಿತಾಂತ ನಾಮ ಅಂತ ಹೇಳಿದ್ರೆ ಆ ನಾಮ ಪ್ರಕೃತಿಗಳ ಮುಂದೆ ತದ್ದಿತ ಪ್ರತ್ಯಯಗಳು ಕಾರ, ಗಾರ, ವಂತ, ಅಡಿಗ, ಇಗ ಇಂತಹ ಅನೇಕ ಪ್ರತ್ಯಯಗಳು ಸೇರಿದಾಗ ಆಗುವಂತಹ ಪದಗಳೇ ತದ್ದಿತಾಂತ ನಾಮಗಳು ಅಂತ ಹೇಳ್ತೀವಿ. ಉದಾಹರಣೆ ತಿಳಿಯುವುದಕ್ಕೂ ಮುಂಚೆ ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ, ಇದು ಅನ್ವರ್ಥ ನಾಮದ ರೀತಿ ಯಾರದೋ ವ್ಯಕ್ತಿಗಳ ಹೆಸರುಗಳನ್ನ ಸೂಚಿಸಿದ ಹಾಗೆ ಇರುತ್ತೆ. ವ್ಯಕ್ತಿಗಳನ್ನ ಕರೆಯೋದಕ್ಕೆ ಇರುವಂತಹ ಅಂಕಿತ ನಾಮ ಅಲ್ಲ, ಆದ್ರೆ ಆ ಪದಗಳು ಯಾವುದೋ ಒಂದು ವ್ಯಕ್ತಿ ಹೇಳ್ದ ಹಾಗಿರುತ್ತೆ, ಅದು ತದ್ದಿತಾಂತ ನಾಮ ಅಂತ. ನಮ್ಗೆ ವ್ಯತ್ಯಾಸೀಕರಿಸುವಾಗ ಇದು ಗೊತ್ತಿರಲಿ. ನಾಮಪದ ಇದೆ ಅಂತ ಹೇಳಿದ್ರೆ ಅದು ತದ್ದಿತ, ಅಂದ್ರೆ ಕೃದಂತ ಮತ್ತೆ ತದ್ದಿತದ ನಡುವೆ ವ್ಯತ್ಯಾಸ ಸೂಚಿಸುವಾಗ. ತದ್ದಿತಾಂತದ ಒಳಗಡೆ ತದ್ದಿತಾಂತ ನಾಮ ಅಂತ ಗುರುತಿಸ್ಬೇಕಾದ್ರೆ ಈ ರೀತಿ ನೆನ್ಪಿಟ್ಕೊಳ್ಳೋದು ಸುಲಭ. ನೋಡಿ, ಮಾಲೆಗಾರ, ಯಾರು ಮಾಲೆಯನ್ನ ಮಾರಾಟ ಮಾಡ್ತಾನೋ ಅಥವಾ ಹೂವನ್ನ ಮಾರಾಟ ಮಾಡ್ತಾನೋ ಅಥವಾ ಮಾಡ್ತಾನೋ ಆತ ಮಾಲೆಗಾರ. ಮೋಸಗಾರ, ಗುಣವಂತ, ಗುಣವನ್ನ ಹೊಂದಿರುವವನು ಗುಣವಂತ. ವಾಚಾಳಿ, ತುಂಬಾ ಮಾತನಾಡುವವನು. ಲೆಕ್ಕಿಗ, ಲೆಕ್ಕಪತ್ರಗಳನ್ನ ದಾಖಲೆ ಮಾಡುವವನು. ಕನ್ನಡತಿ, ಕನ್ನಡಿಗ ಅದರ ಸ್ತ್ರೀಲಿಂಗ ರೂಪ ಕನ್ನಡತಿ, ಕನ್ನಡ ಬಲ್ಲವಳು. ಈ ರೀತಿ ಹೇಳುವಂಥದ್ದು ತದ್ದಿತಾಂತ ನಾಮ, ಹೆಸರುಗಳನ್ನ ಸೂಚಿಸುವಂತಹ ರೀತಿ. ನಂತರದ್ದು ತದ್ದಿತಾಂತ ಭಾವನಾಮ. ಈ ಭಾವನಾಮ ಅಂತ ಹೇಳಿದ್ರೆ ನಾವು ನಾಮವಾಚಕಗಳಲ್ಲಿ ಭಾವನಾಮ ಏನು ಅಧ್ಯಯನ ಮಾಡ್ತೀವೋ ಹಾಗೆಯೇ ಇಲ್ಲಿ ಬರುವಂಥದ್ದು ಅದೇ ರೀತಿಯ ಉದಾಹರಣೆಗಳು ತದ್ದಿತಾಂತ ಭಾವನಾಮ. ಇಲ್ಲಿ ಷಷ್ಠಿ ವಿಭಕ್ತಿಯಿಂದ ಅಂತ್ಯಗೊಳ್ಳುವ ನಾಮ ಪ್ರಕೃತಿಗಳ ಮುಂದೆ ಭಾವಾರ್ಥದಲ್ಲಿ ತನ, ಇಕೆ, ಪೂ, ಮೇ ಇತ್ಯಾದಿ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತ ಭಾವನಾಮ ಆಗತ್ತೆ. ಆ ತದ್ದಿತಾಂತ ಭಾವನಾಮಗಳಿಗೆ ಸೇರುವಂತಹ ಈ ಪ್ರತ್ಯಯಗಳಿಗೆ ಸ್ವತಂತ್ರ ಅರ್ಥ ಇಲ್ಲ, ಆದ್ರೆ ಪ್ರಕೃತಿಗಳ ಮುಂದೆ ಸೇರಿದಾಗ ಅದಕ್ಕೆ ಅರ್ಥ ಸಿಗುತ್ತೆ. ಗಮನ ಕೊಡಿ. ಸಿರಿತನ, ಶ್ರೀಮಂತನ ಭಾವ ಅಥವಾ ಸಿರಿವಂತನ ಭಾವ ಸಿರಿತನ. ಸಿರಿವಂತ ಅಂತ ಹೇಳ್ತಿದ್ರೆ ಅದು ಏನಾಗ್ತಿತ್ತು? ತದ್ದಿತಾಂತ ನಾಮ. ಆ ಸಿರಿವಂತನ ಭಾವ ಯಾವುದು? ಸಿರಿತನ. ಚೆಲುವಿಕೆ, ಸೌಂದರ್ಯ ಅಥವಾ ಚೆಲುವು, ಆ ಚೆಲುವಿನ ಭಾವ ಚೆಲುವಿಕೆ. ಬಿಳುಪು, ಬಿಳಿಯದರ ಭಾವ ಬಿಳುಪು. ಜಾಣ್ಮೆ, ಜಾಣನ ಭಾವ ಯಾವುದು? ಜಾಣ್ಮೆ. ಜಾಣತನ ಅದನ್ನು ಸಹ ಕರೀತಾರೆ. ಕಿವುಡು, ಕಿವುಡನ ಭಾವ ಕಿವುಡು, ಕಿವಿ ಕೇಳದೇ ಇರುವಂತಹ ಅದರ ಭಾವ ಯಾವುದು? ಕಿವುಡು. ತಳವಾರಿಕೆ, ತಳವಾರ, ಸೈನಿಕ ಅಥವಾ ಕಾವಲುಗಾರರ ರೀತಿಯಲ್ಲಿ ಕೆಲಸ ಮಾಡ್ತಾರಲ್ಲ, ಆ ಭಾವ ಯಾವುದು? ತಳವಾರಿಕೆ. ವೃತ್ತಿ ಎನ್ನುವ ಹಾಗೇನು ಕಾಣುತ್ತೆ ಕೆಲವೊಂದ್ಸರಿ. ಸೋಮಾರಿತನ, ಇದು ಗೊತ್ತಾಗತ್ತೆ, ವಿವರಣೆ ಕೊಡ್ಬೇಕಾದಿಲ್ಲ. ಇಂಪು, ಇನಿದರ ಭಾವ, ಇನಿದಾದ ಭಾವ, ಅದು ಇಂಪು. ಗೌಡಿಕೆ, ಗೌಡಿಕೆ, ಗೌಡ ಆತನ ವೃತ್ತಿ ಅಥವಾ ಆತನ ಹುದ್ದೆ ಇದ್ರೆ ಆತನ ಭಾವ ಯಾವುದು? ಗೌಡಿಕೆ. ಈ ರೀತಿಯಾಗಿ ತದ್ದಿತಾಂತ ಭಾವನಾಮಗಳನ್ನ ನಾವು ಗುರುತಿಸ್ಲಿಕ್ಕೆ ಸಾಧ್ಯ. ಹಾಗೆ ನಾವು ಮುಂದೆ ಗಮನ ಕೊಡಬೇಕಾಗಿರ್ತಕ್ಕಂಥದ್ದು
ತದ್ದಿತಾಂತ ಅವ್ಯಯ. ಈ ತದ್ದಿತಾಂತ ಅವ್ಯಯ ಅನ್ನುವಂಥದ್ದು ನಾಮ ಮತ್ತೆ ಭಾವನಾಮ ಈ ಎರಡನ್ನ ಹೊರತುಪಡಿಸಿ ಇರ್ತಕ್ಕಂತಹ ಒಂದು ಅಂಶ. ಇಲ್ಲಿ ನಾಮ ಪ್ರಕೃತಿಗಳ ಮುಂದೆ ಅಂತೆ, ಓಲ್, ತನಕ, ವರೆಗೆ, ಇಂತ, ಆಗಿ, ಓಸುಗ, ಓಸ್ಕರ ಈ ರೀತಿಯ ಪ್ರತ್ಯಯಗಳು ಸೇರಿ ತದ್ದಿತಾಂತ ಅವ್ಯಯಗಳು ಆಗ್ತವೆ. ಇದಕ್ಕೆ ಉದಾಹರಣೆಯನ್ನ ನಾವು ಈ ಕೆಳಗಿನ ಹಾಗೆ ನೋಡ್ಬೋದು. ಇಲ್ಲಿ ಸರ್ವನಾಮ, ನಾಮ ಪ್ರಕೃತಿ ಇವೆಲ್ಲ ನೇರವಾಗಿ ಕಾಣಿಸಿಕೊಳ್ತವೆ. ಅವನು ಸರ್ವನಾಮ, ಅವನಿಗೋಸ್ಕರ ಇದು ತದ್ದಿತಾಂತ ಅವ್ಯಯ. ಅದಕ್ಕಾಗಿ ಶಾಲೆಯ ತನಕ, ತನಕ ಅನ್ನುವಂಥದ್ದು ಅಲ್ಲಿ ತದ್ದಿತ ಪ್ರತ್ಯಯ. ರಾಜನಂತೆ ಅಂತೆ ಬಂತು. ನಿನಗಿಂತ, ಗುರುವಿನೋಲ್, ಗುರುವಿನ ಓಲ್, ಗುರುವಿನೋಲ್ ಈ ರೀತಿ ನಾವು ತದ್ದಿತಾಂತ ಅವ್ಯಯವನ್ನ ಗುರುತಿಸಬಹುದು. ಇದಕ್ಕೆ ಪೂರಕವಾಗಿ ಇನ್ಯಾವುದೇ ರೀತಿಯ ಪ್ರಶ್ನೆಗಳು ಅಥವಾ ಇನ್ನು ಹೆಚ್ಚಿನ ಉದಾಹರಣೆಗಳು ಬೇಕಿದ್ರೆ ಅಥವಾ ನಿಮಗೆ ಗೊತ್ತಿಲ್ಲದ ಒಂದಿಷ್ಟು ಸಂಶಯಗಳಿದ್ರೆ ಈ ಕೆಳಗಿನ ವಿಡಿಯೋ ಲಿಂಕ್ ಅಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಬಹುದು. ನನಗೆ ಗೊತ್ತಿದ್ದಷ್ಟು ತಿಳಿದ ಜ್ಞಾನದಲ್ಲಿ ನಿಮಗೆ ಹೇಳುವ ಪ್ರಯತ್ನ ಮಾಡ್ತೀನಿ. ನೆನಪಿಟ್ಟುಕೊಳ್ಳುವುದಕ್ಕೋಸ್ಕರ ಮತ್ತೊಮ್ಮೆ ಅದರ ಸರಳವಾದ ನಿಯಮ: ತದ್ದಿತಾಂತ ನಾಮ ಯಾವೊಬ್ಬ ವ್ಯಕ್ತಿಯ ಹೆಸರು ಹೇಳ್ದಾಗಿರುತ್ತೆ. ತದ್ದಿತಾಂತ ಭಾವನಾಮ ಆ ಅಂಶದ ಭಾವವನ್ನ ಮಾತ್ರ ಗುರುತಿಸುತ್ತೆ. ತದ್ದಿತಾಂತ ಅವ್ಯಯ ಇವೆರಡನ್ನ ಹೊರತುಪಡಿಸಿದ ಹಾಗೆ ಅಂತೆ, ಓಲ್, ಓಸ್ಕರ ಈ ತರ ಅಂಶಗಳನ್ನ ಅಲ್ಲಿ ಗುರುತಿಸಿದಾಗ ನಮ್ಗೆ ಈ ಮೂರರ ವ್ಯತ್ಯಾಸವನ್ನ ತಿಳಿಯೋದಕ್ಕೆ ಸಾಧ್ಯ. ಧನ್ಯವಾದಗಳು ಮಿತ್ರರೇ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯ ತನಕ ಜೈ ಹಿಂದ್.